ನೋಡಿದ್ರಲ್ಲ, ಏನ್ ವಯ್ಯಾರ, ಏನ್ ಡ್ಯಾನ್ಸು, ಏಕೆ ನಡ ಬಳಕಿಸೋದು ಮೈಮಾಟವನ್ನ ನೋಡಿ ಎಷ್ಟೋ ಪಡ್ಡೆ ಹುಡುಗರು ನಿದ್ದೆ ಊಟವನ್ನ ಬಿಟ್ಟಿದ್ದಾರೋ ಏನೋ. ಅಷ್ಟರ ಮಟ್ಟಿಗೆ ಏಕೆಯ ರೀಲ್ಸ್ಗೆ ಅಡಿಕ್ಟ್ ಆಗೋಗಿದ್ದಾರೆ. ಇತ್ತೀಚೆಗಂತೂ ದಿನಕ್ಕೊಂದು ರೀಲನ್ನ ನಿವಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಿದ್ದಾಳೆ. ಅದು ಗ್ಲಾಮರಸ್ ಗೊಂಬೆ ರೀತಿ ಮಿಂಚುತ್ತಾ ಇದ್ದಾಳೆ. ಇದಕ್ಕೆ ನೆಟ್ಟಿಗರು ಮನಸೋ ಇಚ್ಛೆ ಬೈತಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ದಿನ ಬೆಳಗಾದ್ರೆ ಸಾಕು ಆ ಸ್ಟಾರ್ ಹಂಗೆ, ಈ ಸ್ಟಾರ್ ಹಿಂಗೆ ಅನ್ನುವಂತಹ ಬರಹಗಳು, ಸ್ಟಾರ್ ಸೆಲೆಬ್ರಿಟಿಗಳ ಕುರಿತಾದ ಟ್ರೋಲ್ಗಳು, ಕಿಂಡಲ್ಗಳು ಬರೋದು ಸರ್ವೇ ಸಾಮಾನ್ಯ. ಚಿತ್ರರಂಗದ ತಾರೆಯರನ್ನ ಅಷ್ಟು ಕಾಡದೇ ಇದ್ರೆ ಹೇಗೆ ಅನ್ನೋದು ಅನೇಕರ ಆಲೋಚನೆ. ಇಂತಹ ಸಾಕಷ್ಟು ವಿಚಾರಗಳು ಕಣ್ಣಿಗೆ ಕಂಡಾಗ, ತಮ್ಮ ಕುರಿತು ವಿವಾದಾತ್ಮಕವಾದ ಟ್ರೋಲ್ ಮಾಡಿದಾಗ ಅಥವಾ ತಮ್ಮನ್ನ ಹೀಯಾಳಿಸಿದಾಗ ಅನೇಕ ತಾರೆಯರು ಉರಿದು ಬೀಳ್ತಾರೆ. ಟ್ರೋಲ್ ಮಾಡಿದವರ ವಿರುದ್ಧ, ಕಾಲೆಳೆದವರ ವಿರುದ್ಧ, ಮನಸೋ ಇಚ್ಛೆ ಕಾಮೆಂಟ್ ಮಾಡಿದವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸೋದಲ್ಲದೆ ಕೆಲವರು ಕಾನೂನಿನ ಮೊರೆ ಹೋಗ್ತಾರೆ. ಸೈಬರ್ ಕ್ರೈಮ್ ಅಡಿ ಪ್ರಕರಣವನ್ನ ಕೂಡ ದಾಖಲಿಸ್ತಾರೆ. ಆದರೆ ಇನ್ನೂ ಕೆಲವರು ಇಂತಹ ಯಾವ ಅನಗತ್ಯ ವಿಚಾರಕ್ಕೂ ತಲೆ ಕೆಡಿಸಿಕೊಳ್ಳದೆ ತಮ್ಮದೇ ಕೆಲಸಗಳಲ್ಲಿ ಬ್ಯುಸಿ ಆಗ್ತಾರೆ. ಉದಾಹರಣೆಗೆ ನಿವೇದಿತಾ ಗೌಡ ಕೂಡ ಒಬ್ರು. Average bar dancer. we are not average bar dancers. We are good bar dancers. Yeah. Nivedita, don't you feel ashamed to do such dance? No. No. Why? ಹೌದು, ಯಾರೇ ಕೂಗಾಡಿದ್ರು ಬಾತ್ರೂಮ್ ಅಲ್ಲಿ ವಿಡಿಯೋ ಮಾಡೋದನ್ನ ನಿಲ್ಸಲ್ಲ ಅನ್ನೋ ವ್ಯಕ್ತಿತ್ವವನ್ನ ರೂಢಿಸಿಕೊಂಡಿರುವ ನಿವೇದಿತಾ ಗೌಡ ಇಲ್ಲಿಯವರೆಗೂ ಹಲವು ಬಾರಿ ಟ್ರೋಲ್ ಆಗಿದ್ದಾರೆ. ತಮ್ಮ ದೇಹ ಸಿರಿಯನ್ನ ಪ್ರದರ್ಶಿಸುವ ಮೂಲಕ ಅನೇಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಇನ್ನು ನಿವೇದಿತಾ ಪ್ರತಿ ಬಾರಿ ವಿಡಿಯೋ ಮಾಡಿದಾಗ ಅದಕ್ಕೆ ವ್ಯಕ್ತವಾಗುವ ಅಭಿಪ್ರಾಯಗಳು ಹೇಳಲಾಗದಷ್ಟು ಅಸಹ್ಯ ಮತ್ತು ಅಶ್ಲೀಲವಾಗಿರ್ತವೆ. ಆದರೂ ಕೂಡ ನಿವೇದಿತಾ ಗೌಡ ತಲೆ ಕೆಡಿಸಿಕೊಂಡಿಲ್ಲ, ರೀಲ್ಸ್ ಮಾಡೋದನ್ನ ಬಿಟ್ಟಿಲ್ಲ. ಬದಲಿಗೆ ಇನ್ನೂ ದಿನಕ್ಕೊಂದು ವಿಡಿಯೋವನ್ನ ತಪ್ಪದೆ ಹಂಚಿಕೊಳ್ತಿದ್ದಾರೆ. ಇಂತಹ ನಿವೇದಿತಾ ಗೌಡ ಆಗಾಗ ತಮ್ಮ ಸ್ನೇಹಿತೆಯನ್ನು ಕೂಡ ತಮ್ಮ ನೆಚ್ಚಿನ ಸ್ಥಳ ಬಾತ್ರೂಮ್ಗೆ ಕರೆದುಕೊಂಡು ಹೋಗಿ ಫೋಟೋಗಳನ್ನ ಕ್ಲಿಕ್ಕಿಸಿಕೊಳ್ತಾರೆ. ಈ ಮೂಲಕ ಟ್ರೋಲಿಗರಿಗೆ ಆಹಾರವೂ ಆಗ್ತಾರೆ. ಹಾಗಂತ ಟ್ರೋಲ್ ಆದ ತಕ್ಷಣ ಸುಮ್ಮನೆ ಕೂರೋ ಜಾಯಮಾನ ಅಂತೂ ನಿವೇದಿತಾ ಗೌಡ ಅವರದ್ದಲ್ಲ. ಬದಲಿಗೆ ಇನ್ನು ಹೆಚ್ಚೆಚ್ಚು ಫೋಟೋಗಳನ್ನ ನಿವೇದಿತಾ ಗೌಡ ಹಂಚಿಕೊಳ್ಳೋದನ್ನ ಅಭ್ಯಾಸ ಮಾಡಿಕೊಂಡು ಬಂದಿದ್ದಾರೆ. ಇದಕ್ಕೆ ಇನ್ನೊಂದು ಕೈಗನ್ನಡಿ ಅನ್ನುವಂತೆ ಮತ್ತೊಮ್ಮೆ ಸ್ನೇಹಿತೆ ವಾಣಿ ಜೊತೆ ನಿವೇದಿತಾ ಗೌಡ ಬಾತ್ರೂಮ್ ಸೇರಿಕೊಂಡಿದ್ದಾರೆ. ಅತ್ಯಾಕರ್ಷಕ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ. ಇದರ ಜೊತೆಗೆ ತಮ್ಮ ಕಾಲೆಳೆಯಲು ಅಂತಾನೆ ಇರುವವರಿಗೆ ಎಚ್ಚರಿಕೆಯ ಸಂದೇಶವನ್ನು ಕೂಡ ನೀಡಿದ್ದಾರೆ. ಈ ಕುರಿತು ನಿವೇದಿತಾ ಗೌಡ ಬಾತ್ರೂಮ್ ಸೆಲ್ಫಿಗಳ ಮೂಲಕ ನಾನು ನನ್ನ ಕೆಲಸ ಮಾಡ್ತಾ ಇದ್ದೇನೆ, ನೀವು ಕೂಡ ನಿಮ್ಮ ಕೆಲಸ ಮಾಡಿ ಎಂಬರ್ಥದಲ್ಲಿ ಸಾಲುಗಳನ್ನ ಬರೆದುಕೊಂಡಿದ್ದಾರೆ. ಈ ಮೂಲಕ ನನ್ನ ಬದುಕು ನನ್ನದು, ನಿಮ್ಮ ಬದುಕು ನಿಮ್ಮದು ಎಂದು ನಿವೇದಿತಾ ಗೌಡ ಹೇಳಿದ್ದಾರೆ. ಆದರೂ ಕೂಡ ಟ್ರೋಲಿಗರು ಸುಮ್ಮನಾಗಿಲ್ಲ. ನಿಂದಕರು ನಿವೇದಿತಾ ಗೌಡ ಅವರ ಫೋಟೋ ನೋಡಿ ಸುಮ್ಮನೆ ಕುಂತಿಲ್ಲ. ಬದಲಿಗೆ ಎಂದಿನಂತೆ ಕಾಲೆಳೆಯುವ ತಮ್ಮ ಪ್ರವೃತ್ತಿಯನ್ನೇ ಮುಂದುವರೆಸಿದ್ದಾರೆ. ನಿರೀಕ್ಷೆಯಂತೆ ನಿವೇದಿತಾ ಗೌಡ ಅವರ ಈ ಅವತಾರಕ್ಕೂ ಕಾಮೆಂಟ್ಗಳ ಸುರಿಮಳೆಯಾಗ್ತಿದೆ. ಅರ್ಧ ಚಂದಿರನ ಮೇಲಾಣೆ, ಪೂರ್ತಿ ಒಲವಾಗಿದೆ ನಿನ್ನ ಮೇಲೆ ಎಂದು ಬರೆಯೋ ಮೂಲಕ ಅಭಿಮಾನಿಯೊಬ್ಬ ತನ್ನ ಅಭಿಮಾನವನ್ನ ಪ್ರದರ್ಶಿಸಿದ್ರೆ, ಮತ್ತೊಬ್ಬರು ನಿವೇದಿತಾ ಗೌಡ ಮತ್ತು ವಾಣಿಯವರ ಈ ಫೋಟೋಗಳಿಗೆ ಬಾತ್ರೂಮ್ ಬೆಗ್ಗರ್ಸ್ ಎಂದು ಕಾಮೆಂಟ್ ಮಾಡಿದ್ದಾರೆ. ಇನ್ನುಳಿದಂತೆ ರೀಲ್ಸ್ ಮಾಡುವ ಅಭ್ಯಾಸ ಹೊರತುಪಡಿಸಿದ್ರೆ ನಿವೇದಿತಾ ಗೌಡ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮ ಸೇರಿ ಕೆಲ ಚಿತ್ರಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಆ ಪೈಕಿ ಮುದ್ದು ರಾಕ್ಷಸಿ ಕೂಡ ಒಂದು. ಈ ಚಿತ್ರದಲ್ಲಿ ಮಾಜಿ ಪತಿ ಚಂದನ್ ಶೆಟ್ಟಿ ಜೊತೆ ನಿವೇದಿತಾ ಗೌಡ ತೆರೆ ಹಂಚಿಕೊಂಡಿದ್ದಾರೆ. ಈ ವರ್ಷ ಈ ಚಿತ್ರ ತೆರೆಗೆ ಬರುವ ನಿರೀಕ್ಷೆ ಇದೆ.